ನಾವು ಹಳ್ಳಿಗೆ ಹೋಗಬೇಕು, ಹೋಬಳಿವಾರ ಸಭೆ ಮಾಡಬೇಕು ಮತ್ತು ಅಹೋರಾತ್ರಿ ದಂಡು ಸತ್ಯಾಗ್ರಹ ದಾವಣಗೆರೆಯಲ್ಲೇ ಮಾಡ್ತೀವಿ. ಮುಂದೆ ದಾವಣಗೆರೆಯಿಂದ ಏನು ಇದ್ರ ಮುಖಾಂತರ ಸಿರಿಮರಳ್ಳಿ, ಅದಡಿ, ಕುಂದೂರು ಕೂಲೆಂಬಿ, ಕುಮ್ಮನೂರು, ನಂತರ ಬಸವಪಟ್ಟಣ ಭಾಗದಲ್ಲಿ ಸಚಿನಿಂಬದಲ್ಲೂ ಪ್ರವಾಸ ಬರುತ್ತೆ. ಈಗ ಏನಪ್ಪ ಪ್ರವಾಸ ಪಾದಯಾತ್ರೆ, ಪ್ರವಾಸ ಅಂದ್ರೆ ಪಾದಯಾತ್ರೆ ಮಾಡ್ತೀವಿ. ಪಾದಯಾತ್ರೆ ಪ್ರತ್ಯೇಕಗೋಸ್ಕರ ಪಾದಯಾತ್ರೆ ಮಾಡೇ ಮಾಡ್ತೀವಿ. ಯಾಕಂದ್ರೆ ಇದನ್ನ ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾರೆ. ಏನಂದ್ರೆ ಈ ಯೋಜನೆ ಬಿಜೆಪಿ. ಹೌದಪ್ಪ, ನಮ್ದೇ, ನಾವು ತಾಕತ್ತಿದೆ ಬಿಜೆಪಿಗೆ, ನಮ್ಮ ಸರ್ಕಾರಕ್ಕೆ ತಾಕತ್ತಿದೆ. ದೊಡ್ಡ ದೊಡ್ಡ ಯೋಜನೆಗಳನ್ನ ಮಂಜೂರು ಮಾಡತಕ್ಕಂಥ ಕೆಪಾಸಿಟಿ ಯಾರಿಗಿದೆ ಅಂದ್ರೆ ಬಿಜೆಪಿ ಸರ್ಕಾರಕ್ಕೆ. ಈ ಕಾಂಗ್ರೆಸ್ ಗೃಹಲಕ್ಷ್ಮಿ ಯೋಗ್ಯತೆಗೆ ನಾಚಿಕೆ ಕೊಡೋಕ್ಕಾಗಿಲ್ಲ ಇವ್ರಿಗೆ. ಇವ್ರೆಂತ ಜನ್ಮಕ್ಕೆ ಇದಾಗಬೇಕು, ಇವ್ರಿಗೆ ನಾಚಿಕೆ ಬೇಕು ಇವ್ರಿಗೆಲ್ಲ. ಅಂತವ್ರು ಇವರೆಲ್ಲ ಇವರು ಸಕ್ಸಸ್ ಆಗಿದ್ರೆ ಯೋಜನೆ ನಮ್ದು 1600 ಕೋಟಿ ಅಂತ ಈಗ ಹೇಳಕ್ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಅವರೇ ಬಿಜೆಪಿ ಅಂತ ಹೇಳ್ಬಿಡ್ತಾರೆ. ಏನ್ ನಮ್ಮ ಸರ್ಕಾರ ನಾಳೆ ಹೊರಕೊಡ್ರಿ ಅಂತ ಹೇಳಿದ್ದ. ಇದು ರೈತರಿಗೆ ಹೇಳ್ಬೇಕು. ಅದಕ್ಕೆ ಚರ್ಚೆ ಆಗಿದೆ. ಅದಕ್ಕೆ ಹಳ್ಳಿಗೆ 50,000 ಅಲ್ಲ 1 ಲಕ್ಷ ಕರಪತ್ರಗಳನ್ನ ಮಾಡಿಸ್ಕೊಂಡು ಬರ್ತೀವಿ. ಹಳ್ಳಿಗೂ ನಮ್ಮನ್ನ ಲೀಡರು ಪ್ರವಾಸ ಮಾಡ್ತಾರೆ, ನಾನು ಮಾಡ್ತೀನಿ. ಹೋಬಳಿವಾರ ಸಭೆ ಮಾಡ್ತೀವಿ, ಅವರಾತ್ರಿ ದಂಡು ಸತ್ಯಾಗ್ರಹ ಮಾಡ್ತೀವಿ, ಇಲ್ಲಿಂದ ಪಾದಯಾತ್ರೆನೂ ಮಾಡ್ತೀವಿ. ಜನರಲ್ಲಿ ಜಾಗೃತಿ ಮೂಡಿಸಬೇಕು. ನಾನೇ ಬಡಿ ಅಂತ ಎಲ್ಲಿ ಆದೇಶ ಇಲ್ಲ. ಭದ್ರಾ ಜಲಾಶಯ ನೀರು ಲಿಫ್ಟ್ ಮಾಡೋದು, ಚೆಕ್ ಡ್ಯಾಮ್ ಕಟ್ಟುವುದು, ಇವ್ರು ಕರೆಂಟ್ ಉತ್ಪಾದನೆ ಮಾಡೋಕ್ಕೆ ಸೋಲಾರ್ ಸಿಸ್ಟಮ್ ಇದೆ. ಅದ್ರ ಬದಲಾಗಿ ಇವ್ರು ಏನೇನೋ ಡ್ರಾಮಗಳು ಮಾಡ್ತಾ ಇದ್ದಾರೆ. ಅದರ ಅವೈಜ್ಞಾನಿಕ ನೀರು ಪೂರೈಕೆ ಹೋರಾಟವನ್ನ ಅಂತಂದ್ರಲ್ಲಿ ನಾವು ಮಾಡಬೇಕಂತ ತೀರ್ಮಾನ ಮಾಡಿದಾಗ ನಮ್ಮ ಅನೇಕ ಮುಖಂಡರುಗಳು ಸ್ವಯಂ ಪ್ರೇರಿತವಾಗಿ ಹಣವನ್ನು ಸತೀಶ ನೇತೃತ್ವದಲ್ಲಿ ಮಾತಾಡಲಿ ಅಂತದ್ದು ಹೋರಾಟವನ್ನು ಮಾಡ್ತೀವಿ. ಇಲ್ಲಿ ಪಕ್ಷ ಪಾರ್ಟಿ ಇಲ್ಲ. ಎಲ್ಲ ಸಂಸ್ಥೆ ಬಂಧುಗಳು ನಮಗೆ ಸಹಕಾರ ಕೊಟ್ಟರೆ ದಾವಣಗೆರೆ ನಗರದ ವರ್ತಕರುಗಳು, ಸಾರ್ವಜನಿಕ ಬಂಧುಗಳು, ರಕ್ಷಣಾ ಇಲಾಖೆ, ಮಾಧ್ಯಮಕ್ಕೆ ಒಳಗೊಂಡಂತೆ ಸಮಸ್ತ ಏನು ಈ ಒಂದು ಬೆಳಗ್ಗೆಯಿಂದ ಒಂದು ಸಹಕಾರ ಕೊಟ್ಟಂತೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಶುಭವಾಗಲಿ. ಧನ್ಯವಾದಗಳು. ಫಲ ಭಾರತ್ ಮಾತಾ ಕಿ, ಫಲ ಭಾರತ್ ಮಾತಾ ಕಿ. ನಮ್ಮ ನೀರು, ನಮ್ಮ ನೀರು, ನಮ್ಮ ನೀರು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಇನ್ನೊಂದು